ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಲಾಸ್ಟ್ 3 ಮಂತ್ಸ್ ಇಂದ ನೋಡ್ಕೊಂಡ್ರೆ ತುಂಬಾ ನಮಗೆ ಫ್ಲಾಗ್ಶಿಪ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ, ಮಿಡ್ ರೇಂಜ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇಲ್ಲ. ಮಿಡ್ ರೇಂಜ್ ಮೊಬೈಲ್ಸ್ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಎಲ್ಲಾನು ಕೂಡ ಫ್ಲಾಗ್ಶಿಪ್ ರೇಂಜ್ ಅಲ್ಲೇ ಲಾಂಚ್ ಆಗ್ತಾ ಇದೆ. ಎಲ್ಲ 50,000, 60,000, 70,000 ಈ ಒಂದು ರೇಂಜ್ ಅಲ್ಲೇ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಆದ್ರೆ ಈ ಏಪ್ರಿಲ್ ತಿಂಗಳು ಏನಿದೆಲ್ಲ, ಇದು ನಿಮಗೊಂದು ರೀತಿ ಧಮಾಕ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಬೆಸ್ಟ್ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ, ಅದು ಕೂಡ ಮಿಡ್ ರೇಂಜ್ ಮೊಬೈಲ್ಸ್. ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಒಂದಕ್ಕಿಂತ ಒಂದು ಒಳ್ಳೆ ಮೊಬೈಲ್ ಆದ್ರೆ ಸಿಗ್ತಾ ಇದೆ. ಯಾರಾದ್ರೂ 30,000 ಒಳಗೆ, 25,000 ಒಳಗೆ, 20,000 ಒಳಗೆ ಯಾರಾದ್ರೂ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ತಿಂಗಳು ನಿಮಗೆ ಲಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ಈ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಅದ್ರ ಜೊತೆಗೆ CMF ಫೋನ್ 2 ಕೂಡ ಲಾಂಚ್ ಆಗ್ತಾ ಇದೆ. CMF ಫೋನ್ 1 ಯಾವ ಲೆವೆಲ್ ಅಲ್ಲಿ ಸೇಲ್ ಆಯ್ತು, ಎಷ್ಟೆಲ್ಲ ಹೈಪ್ ಕ್ರಿಯೇಟ್ ಮಾಡ್ತು ಅಂತ ನಾನು ಹೇಳ್ಬೇಕಾಗಿಲ್ಲ. ಇವಾಗ CMF ಫೋನ್ 2 ನ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ CMF ಫೋನ್ 1 ಅಂಡರ್ 15,000 ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೇಲಿಂಗ್ ಮೊಬೈಲ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿದ್ದಾರೆ. ನಾನು ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೆ, ತುಂಬಾನೇ ಒಳ್ಳೆ ಮೊಬೈಲ್, ಆ ಪ್ರೈಸ್ ರೇಂಜ್ ಗೆ ಬರ್ತಿದೆ ಅಂತೇಳಿ. ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಈ ಮೊಬೈಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾಕೆಂದ್ರೆ ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಫೋನ್ 3A ಸೀರೀಸ್, ಹಾಗೆ ಬಂದ್ಬಿಟ್ಟು IQ Neo 10R ಇದೆರಡು ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು. ಎರಡು ಕೂಡ ನಮಗೆ ಒಳ್ಳೆ ಪ್ರೈಸ್ ಗೆ ಲಾಂಚ್ ಮಾಡಿದ್ದಾರೆ. ಇವಾಗ CMF ಫೋನ್ 2 ಕೂಡ ಲಾಂಚ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ CMF ಫೋನ್ 1 ಗೆ ಕಂಪೇರ್ ಮಾಡಿದ್ರೆ ಫೋನ್ 2 ಅಲ್ಲಿ ಮೇಜರ್ ಆಗಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ, ಡಿಸೈನ್ ಯಾವ ರೀತಿ ಇರುತ್ತೆ, ಕಲರ್ಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಡೀಟೇಲ್ಸ್ ಏನು, ಯಾವಾಗ ಲಾಂಚ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆವಾಗಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು CMF ಫೋನ್ 2 ಡಿಸೈನ್. ಇವಾಗ ಅಟ್ ಪ್ರೆಸೆಂಟ್ ಎರಡು ಡಿಸೈನ್ ಆದ್ರೆ ಹೊರಗೆ ಬಂದಿದೆ. ಮೊದಲನೇದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಇಂದಾನೆ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ರಿಪೋರ್ಟ್ಸ್ ಹೇಳ್ತಾ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಇಂದಾನು ಕೂಡ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ರಿಪೋರ್ಟ್ಸ್ ಆದ್ರೆ ಹೇಳ್ತಾ ಇದೆ. ಆದ್ರೆ ನನಗೇನ್ ಅನ್ನಿಸ್ತಾ ಇದೆ ಅಂದ್ರೆ ಈ ಆರೆಂಜ್ ಕಲರ್ ಏನಿದೆಲ್ಲ ಇದು ಲಾಂಚ್ ಆಗೋದಿಲ್ಲ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಇಂದ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ರೀಸನ್ ಏನು ಅಂದ್ರೆ ಈ ಡಿಸೈನ್ ಒಂದು ಸ್ವಲ್ಪ CMF ಫೋನ್ 1 ಗೆ ಒಂದು ಸ್ವಲ್ಪ ರಿಸೆಂಬಲ್ ಆಗುತ್ತೆ. ಅಂದ್ರೆ ವಿಪರೀತವಾಗಿ ಚೇಂಜಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಹಳೆ ಡಿಸೈನ್ ಅಲ್ಲೇ ಕೆಲವೊಂದು ಚೇಂಜಸ್ ಮಾಡಿಬಿಟ್ಟು ಈ ಒಂದು ಮೊಬೈಲ್ ಲಾಂಚ್ ಮಾಡ್ತಿದ್ದಾರೆ. ಡಿಸೈನ್ ನೋಡೋದಕ್ಕೆ ಒಂದು ಸ್ವಲ್ಪ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಮೇನ್ ಆಗಿ ಏನ್ ನೋಟಿಸ್ ಮಾಡ್ತೀರಾ ಗೊತ್ತಾ, CMF ಫೋನ್ 1 ಅಲ್ಲಿ ಡುವೆಲ್ ಕ್ಯಾಮ್ರಾ ಸೆಟಪ್ ಇತ್ತು. ಈ ಸಲ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಇದೊಂದು ಮೇನ್ ಹೈಲೈಟ್. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಸೋನಿ ಸೆನ್ಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದೊಂದು ನಿಮಗೆ ಮೇಜರ್ ಚೇಂಜ್. ನಿನ್ನ ಕಲರ್ಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಆರೆಂಜ್ ಕಲರ್ ಒಂದು ಆಡ್ ಮಾಡ್ತಿದ್ದಾರೆ. ಈ ಸಲ ಆರೆಂಜ್ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಾನೂ ಕೂಡ ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇದೊಂದು ನಿಮಗೆ ಚೇಂಜ್ ಆಗುತ್ತೆ. ನಿನ್ನ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ MediaTek Dimensity 7400 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ನನಗೆ ಒಂದು ಸ್ವಲ್ಪ ಬೇಜಾರಾಯ್ತು. ರೀಸನ್ ಏನು ಅಂದ್ರೆ ಫೋನ್ 1 ಅಲ್ಲೇ ನಿಮಗೆ MediaTek Dimensity 7300 ಯೂಸ್ ಮಾಡಿದ್ರು. 7300 ನೇ ಪವರ್ಫುಲ್, 7400 ನಿಮಗೆ ಒಂದು ಸ್ವಲ್ಪ ಡೌನ್ ಗ್ರೇಡ್ ಆದ್ರೆ ಇರುತ್ತೆ. ನಿಮಗೆ ಹೆಸರಲ್ಲಿ ಒಂದು ಸ್ವಲ್ಪ ಅಪ್ಗ್ರೇಡ್ ಅನ್ನಿಸ್ಬೋದೇನೋ, ಆದ್ರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ಕೊಂಡ್ರೆ 7300 ನೇ ತುಂಬಾ ಚೆನ್ನಾಗಿರುತ್ತೆ. ಮತ್ತೇನಕ್ಕೆ ಇವರು 7400 ಯೂಸ್ ಮಾಡ್ತಿದಾರೋ ಗೊತ್ತಿಲ್ಲ. ಆದ್ರೂ ಕೂಡ ಇದು ಒಳ್ಳೆ ಪ್ರೊಸೆಸರ್ ಹಂಗಂತ ಹೇಳ್ಬಿಟ್ಟು ತೀರಾ ಸ್ಲೋ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. 7300 ಚೆನ್ನಾಗಿರ್ತಾ ಇತ್ತು. ಈ ಒಂದು ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಸ್ಟೋರೇಜ್ ಅಂಡ್ ರ್ಯಾಮ್ ವಿಷಯಕ್ಕೆ ಬಂದ್ರೆ ಇಲ್ಲಿನೂ ಕೂಡ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ಸ್. ನಿಮಗೆ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಟೆಕ್ನಾಲಜಿ ಇಂದ ಬರುತ್ತೆ. UFS 2.2 ಯೂಸ್ ಮಾಡ್ತಿದ್ದಾರೆ. ಸೇಮ್ ಇದೇ ಮಿಸ್ಟೇಕ್ ನಥಿಂಗ್ ಫೋನ್ 3A ಸೀರೀಸ್ ಅಲ್ಲಿ ಮಾಡಿದ್ರು. ತುಂಬಾ ಜನ ಟ್ರೋಲ್ ಮಾಡಿದ್ರು, ತುಂಬಾ ಜನ ಕಂಪ್ನಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇವಾಗ ನಥಿಂಗ್ ಫೋನ್ 3A ಅಲ್ಲಾದ್ರೆ ಓಕೆ, 3A Pro ಅಲ್ಲೂ ಕೂಡ 2.2 ನೇ ಕೊಟ್ಟಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ 3.1 ಗೂ 2.1 ಗೂ ನೆಗ್ಲಿಜಿಬಲ್ ಚೇಂಜಸ್ ಇರುತ್ತೆ. ನೀವು ಅದನ್ನ ನೋಟಿಸೇ ಮಾಡೋದಿಲ್ಲ. ಅವರು ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ, ಆದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ. ಅದಕ್ಕೋಸ್ಕರ ನಾವು 2.2 ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಥಿಂಗ್ CEO ಹೇಳಿದ್ರು. ಇವಾಗ ಸೇಮ್ CMF ಅಲ್ಲೂ ಕೂಡ 2.2 ನೇ ಯೂಸ್ ಮಾಡ್ತಿದ್ದಾರೆ. ಇವಾಗ ಜನ ನಿಮಗೆ 2.2 ಇದೆ ಅಂದ್ರೆ 100% ಅವರು ಬೇಜಾರಾಗ್ತಾರೆ. ಅದು ಪರ್ಫಾರ್ಮೆನ್ಸ್ ಇದೆಯೋ ಇಲ್ವೋ, ಸೇಮ್ ಆಗಿ ವರ್ಕ್ ಆಗುತ್ತೋ ಅದೇನೋ ಕೂಡ ನೋಡೋದಿಲ್ಲ. 3.1 ಇತ್ತು ಅಂದ್ರೆ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇದೊಂದು ಮಿಸ್ಟೇಕ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ನಿಮಗೆ 5000 mAh ಬ್ಯಾಟ್ರಿ ಇರುತ್ತೆ. ಇದೊಂದು ಮೇಜರ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಇನ್ನ ಮುಂದೇನಂದ್ರೆ ನಮಗೆ ಡಿಸ್ಪ್ಲೇ ಸೈಜ್ ಏನಿದಲ್ಲ, ನಾರ್ಮಲ್ ಆಗಿ 6 ಇಂಚಸ್ ಒಳಗಿತ್ತು ಅಂದ್ರೆ ಸಾಕು. 5.7 ಆಗಲಿ 5.6 ಆಗಲಿ. ಆದ್ರೆ ಈ ಮೊಬೈಲ್ ಅಲ್ಲಿ 6.3 ಇಂಚಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ತೀರಾ ದೊಡ್ಡದಾಗ್ಬಿಡುತ್ತೆ. ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಆ ಮೊಬೈಲ್ ಫೀಲೇ ಇರೋದಿಲ್ಲ, ಏನೋ ಒಂದು ಟ್ಯಾಬ್ ಇಟ್ಕೊಂಡಿರೋ ಫೀಲ್ ಆದ್ರೆ ಇರುತ್ತೆ. ಈ ಸಲ ಡಿಸ್ಪ್ಲೇ ಸೈಜು ಕೂಡ ತುಂಬಾ ಮಟ್ಟಿಗೆ
ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಇದೆ. ಇನ್ನು ಇದರಲ್ಲಿ ಓ ಎಸ್ ಬಂದ್ಬಿಟ್ಟು ನಿಮಗೆ ನಥಿಂಗ್ 3.1 ಇರುತ್ತೆ. ನಥಿಂಗ್ ಓ ಎಸ್ ಇದರಲ್ಲೂ ಕೂಡ ಇರುತ್ತೆ. ಓ ಎಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಓ ಎಸ್ ಅಲ್ಲಿ ನೀವೆಲ್ಲಿನೂ ಕೂಡ ತಪ್ಪು ಹುಡ್ಕೋದಿಕ್ಕಾದ್ರೆ ಆಗೋದಿಲ್ಲ, ಅಷ್ಟು ಒಳ್ಳೆ ಓ ಎಸ್ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಇರುತ್ತೆ. ತುಂಬಾ ಜನ ಈ ಮೊಬೈಲ್ ತಗೊಂತಿರೋ ಉದ್ದೇಶನೇ ಓ ಎಸ್, ಯಾಕೆಂದ್ರೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಓ ಎಸ್ ಅಷ್ಟು ಚೆನ್ನಾಗಿರೋದಿಲ್ಲ, ಬ್ಲೋಟ್ವೇರ್ ಮಾತ್ರ ವಿಪರೀತ ಇರುತ್ತೆ. ನಾನೇ ಎಷ್ಟೋ ಮೊಬೈಲ್ಸ್ ಅನ್ಬಾಕ್ಸ್ ಮಾಡಿದ್ದೀನಲ್ಲ, ಬ್ಲೋಟ್ವೇರ್ ನಿಮಗೆ ತುಂಬಾ ಇರುತ್ತೆ. ಆದ್ರೆ ಇದು ನಿಮಗೆ ಕಂಪ್ಲೀಟ್ಲಿ ಕ್ಲೀನ್ ಅಂತಾನೆ ಹೇಳ್ಬೋದು. 40,000 70,000 ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಆ ಓ ಎಸ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೋ ಈ ಮೊಬೈಲ್ ಅಲ್ಲಿ ನಿಮಗೆ ಓ ಎಸ್ ಎಕ್ಸ್ಪೀರಿಯನ್ಸ್ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬಾ ಜನ CMF ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ರು. ಈ ಸಲನೂ ಕೂಡ ನಿಮಗೆ ಸೇಮ್ ಓ ಎಸ್ ಇರುತ್ತೆ, ಹೊಸ ಹೊಸ ಫೀಚರ್ಸ್ ಕೂಡ ಆಡ್ ಮಾಡ್ತಾರೆ. ಇದಿಷ್ಟು ಕೂಡ CMF ಫೋನ್ 2 ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್. ಇವಾಗಿನವರೆಗೂ ಏನೇನೆಲ್ಲ ಫೋಟೋಸ್, ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆಯೋ ಅದನ್ನೆಲ್ಲನೂ ಕೂಡ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 20,000 ಒಳಗಡೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನನಗೆ ಅನ್ಸಿರೋ ಪ್ರಕಾರ ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು 18,000 ಇಲ್ಲ 17,000, ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆದ್ರೆ ಅನ್ಕೊಂತಿದ್ದೀನಿ. ಹಿಂದಿನ ಸಲನೂ ಕೂಡ ಪಾಪ ಅಷ್ಟೇ, ಇವಾಗಿರೋ ಮಾರ್ಕೆಟ್ ಕಾಂಪಿಟೇಷನ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಲಾಂಚ್ ಮಾಡಿದ್ರು. ಅಲ್ಲಿ ನಮಗೆ IQ ಮೊಬೈಲ್ಸ್ ತುಂಬಾ ಇತ್ತು, ಆದ್ರೂ ಕೂಡ 15,000ಕ್ಕೆ ಲಾಂಚ್ ಮಾಡಿದ್ರು. ಈ ಸಲನೂ ಕೂಡ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಈ ಮೊಬೈಲ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ ಅಂತೇಳಿ. ಅದಕ್ಕೋಸ್ಕರ ಏನೇನೆಲ್ಲ ಇನ್ಫಾರ್ಮೇಶನ್ ಇತ್ತು ಅದನ್ನೆಲ್ಲನೂ ಕೂಡ ತಗೊಂಡು ಈ ಒಂದು ವಿಡಿಯೋ ಮಾಡಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ CMF ಫೋನ್ 2 ಗೋಸ್ಕರ ವೇಟ್ ಮಾಡ್ತಿದ್ದೀರಾ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.